ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಎಲ್ಲ ಹೇಗಿದ್ದೀರಾ, ಏನು ಮಾಡ್ತಾಯಿದ್ದೀರಾ, ಮತ್ತು ನನ್ನ ಕಂಟೆಂಟ್ಗಳು ಹೇಗೆ ಹೋಗ್ತಿದೆ ಅಂತ ಒಂದು ಸ್ವಲ್ಪ ಕಮೆಂಟ್ ಮಾಡಿ. ನನಗೂ ಒಂದು ಸ್ವಲ್ಪ ಧೈರ್ಯ ಸಿಗುತ್ತೆ, ಮತ್ತು ನನಗೂ ಗೊತ್ತಾಗುತ್ತೆ ಯಾವ ಥರ ಕಂಟೆಂಟ್ ಇಷ್ಟಪಡ್ತಾ ಇದ್ದೀರಾ, ಯಾವ ಥರ ಯಾವುದೆಲ್ಲ ಇಷ್ಟ ಆಗ್ತಿಲ್ಲ ಅನ್ನೋದು ನನಗೊಂದು ಸ್ವಲ್ಪ ನಾಲೆಡ್ಜಿಗೆ ಬರುತ್ತೆ. ನಿಮ್ಗೆ ಏನು ಅನಿಸುತ್ತೋ ಅದು ಕಮೆಂಟ್ ಮಾಡಿ. ಸೊ ಇದೇ ಮಾಡಬೇಕು, ಇದಕ್ಕೆ ಮಾಡಬೇಕು ಅಂತೇನಿಲ್ಲ. ಸೊ ನಿಮ್ಗೆ ಯಾವುದು ಏನು ಕಮೆಂಟ್ ಮಾಡಬೇಕು ಅನಿಸುತ್ತೋ ಮಾಡಿ. ಮತ್ತು ಬೇರೆ ಇನ್ಯಾವ ಥರ ಟಾಪಿಕ್ ಬಗ್ಗೆ, ನಾನು ಇವಾಗ ಮಾಡ್ತಿರೋ ಟಾಪಿಕ್ಕಿಂತ ಈ ಟಾಪಿಕ್ಗಳ ಬಗ್ಗೆ ಮಾತಾಡಿ ಚೆನ್ನಾಗಿರುತ್ತೆ ಅಂತಂದರೆ ಅದನ್ನೂ ಕಮೆಂಟ್ ಮಾಡಿ. ಅದ್ರ ಬಗ್ಗೆನೂ ಬೇಕಾದರೆ ನಾನು ಕಂಟೆಂಟ್ ತಗೊಂಡು ಮಾತಾಡ್ತೀನಿ, ಅಥವಾ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಗೈಸ್, ಬನ್ನಿ ಇವತ್ತಿನ ಕಂಟೆಂಟು ಲೈಕ್ ಏನು ಅಂದರೆ ಹೂ ಕ್ಯಾನ್ ಸ್ಟಾರ್ಟ್ ಎ ಬಿಸ್ನೆಸ್ ಅಂತ. ಮತ್ತು ಪ್ರೀವಿಯಸ್ ವೀಡಿಯೋಗಳಲ್ಲಿ ನಿಮಗೆ ಎಷ್ಟು ಬಜೆಟ್ ಇದ್ದರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು, ಬಿಲೋ 5 lakhs ಇದ್ದರೆ ಮಾಡ್ಬೋದಾ, ಮತ್ತು ಎಷ್ಟು ಬಜೆಟ್ ಇದ್ದಾಗ ಏನೆಲ್ಲ ಮಾಡ್ಬೋದು ಅನ್ನೋದೊಂದು ಐಡಿಯಾ ಕೊಟ್ಟಿದೆ. ಇವಾಗ ಹೂ ಕ್ಯಾನ್ ಸ್ಟಾರ್ಟ್ ಎ ಬಿಸ್ನೆಸ್ ಅಂದರೆ ಇವಾಗ ಒಬ್ಬೊಬ್ಬರು ತಲೆಯಲ್ಲಿ ಒಂದೊಂದು ಥರ ಇರುತ್ತೆ ಗೈಸ್. ಸಿಂಪಲಾಗಿ ಒಂದು ಹೇಳಬೇಕು ಅಂದರೆ, ಇವಾಗ ನಾನು ಗ್ರ್ಯಾಜುಯೇಟ್ ಆಗಿದ್ದರೆ ಮಾತ್ರ ಬಿಸ್ನೆಸ್ ಮಾಡೋಕ್ಕಾಗೋದು, ಅಥವಾ ಡಿಗ್ರಿ ಆಗಿರಬೇಕು, ಅಥವಾ ಡಬಲ್ ಡಿಗ್ರಿ ಆಗಿರಬೇಕು, PU ಮುಗಿಸಿರ್ಬೇಕು, 10th ಇರಬೇಕು, ಬೇಸಿಕ್ ಅಂದರೆ ಮಿನಿಮಮ್ ಎಜುಕೇಷನ್ ಇರಬೇಕು ಅನ್ನೋದು ಒಂದು ತಲೆಯಲ್ಲಿರುತ್ತೆ. ಸೊ ಅದೆಲ್ಲ ಏನೂ ಇಲ್ಲ ಗೈಸ್, ಅದೆಲ್ಲ ವಾಶೌಟ್ ಮಾಡಿ ಬಿಸಾಕಿ. ಸೊ ಅದು ಮ್ಯಾಟ್ರೇ ಆಗಲ್ಲ, ಎಜುಕೇಷನ್ ಮ್ಯಾಟ್ರೇ ಆಗಲ್ಲ ಬಿಸ್ನೆಸ್ಗೆ. ನಾನೇನು ಹೇಳಕ್ಕೆ ಬರ್ತೀನಿ ಅಂದರೆ, ಎಜುಕೇಷನ್ ಇದ್ದಷ್ಟು ನೀವು ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ಗೆ ಥಿಂಕಿಂಗ್ ಮಾಡೋದನ್ನ ಎಬಿಲಿಟಿನ ಸಿಗುತ್ತೆ. ಥಿಂಕಿಂಗ್ ಮಾಡೋ ಎಬಿಲಿಟಿ ಒಂದು ಸ್ವಲ್ಪ ಗ್ರೋನ್ ಅಪ್ ಆಗಿರುತ್ತೆ. ಲೈಕ್ ಇವಾಗ 8th ಸ್ಟ್ಯಾಂಡರ್ಡ್ ಅಥವಾ ಒಂದು 5th ಸ್ಟ್ಯಾಂಡರ್ಡ್ ಬಿಲೋ ಓದಿರ್ತೀರ, 5th ಸ್ಟ್ಯಾಂಡರ್ಡ್ ಒಳಗಡೆ ಓದಿರ್ತೀರ, ಅಂದರೆ 5th ಸ್ಟ್ಯಾಂಡರ್ಡ್ಗಿಂತ ಜಾಸ್ತಿ ಓದಿರಲ್ಲ. 1st, 2nd, 3rd, 4th, 5th ಅಷ್ಟು ಇನ್ಕಂಪ್ಲೀಟ್ ಆಗಿರುತ್ತೆ. ಸೊ ಅವ್ರಿಗೇನು ಅಂದರೆ ಬೇಸಿಕ್ ನಾಲೆಡ್ಜ್, ಅವ್ರು ಬಂದು ಅವರು ಇದು ಮಾಡಿ ಅವರು ನಾಲೆಡ್ಜ್ನಾಗ ಏನು ಮಾಡ್ಕೊತಾ ಹೋಗಬೇಕು. ಆಮೇಲೆ ಫ್ಲೂಯೆನ್ಸಿ ಇರಲ್ಲ, ಅಂದರೆ ಮಾತಾಡ್ಬೇಕಾದ್ರೆ ಫ್ಲೂಯೆನ್ಸಿ ಇರಲ್ಲ, ಸ್ಟ್ಯಾಂಡರ್ಡ್ ಲೆವೆಲಾಗಿ ಮಾತಾಡೋದು ಗೊತ್ತಿರಲ್ಲ. ಇದೆಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಬಿಲೋ 10th ಕಂಪ್ಲೀಟ್ ಆಗದೆ ಇರೋರ್ಗೆ ಹೇಳ್ತಾರೆ ನಾನು. 10th ಕಂಪ್ಲೀಟ್ ಆಗಿಲ್ಲ ಅಂದರೆ ಅವಾಗಲೂ ಅಷ್ಟೇ, ಒಂದು ಬೇಸಿಕ್ ಗ್ರ್ಯಾಜುಯೇಷನ್ ಇರಲ್ಲ, ಅಂದರೆ ಬೇಸಿಕ್ ನಾಲೆಡ್ಜ್ ಇರಲ್ಲ. ಸೊ ಅದಾದಮೇಲೆ ಅದು ಯಾವ ಥರ ಕನ್ವರ್ಸೇಷನ್ ಮಾಡಬೇಕು, ಯಾವ ಥರ ಬಿಲ್ಟ್ ಹಾಕಬೇಕು, ಆಮೇಲೆ ಕಂಪ್ಯೂಟರ್ ನಾಲೆಡ್ಜ್ ಇಲ್ಲ ಅಂದಾಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಈಗಿನ ಪ್ರಪಂಚ ನಡೀತಾ ಇರೋದೇ ಕಂಪ್ಯೂಟ್ರು, ಬೇಸಿಕಲಿ ಮೊಬೈಲು, ಕಂಪ್ಯೂಟರು, ಇಂಟರ್ನೆಟ್ಟು, ಈ ಥರ ಇದರಲ್ಲಿ ಬಿಸ್ನೆಸ್ ನಡೀತಾ ಇರೋಂಥದ್ದು, ಕಾಲ ನಡೀತಾ ಇರೋಂಥದ್ದು. ಅದೆಲ್ಲ ಸ್ವಲ್ಪ ನಾಲೆಡ್ಜ್ ಗೇನ್ ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ 10th ಕಂಪ್ಲೀಟ್ ಆಗಿದೆ, PUC ಮಾಡಿಲ್ಲ ಅನ್ನೋರು ಒಂದು ಸ್ವಲ್ಪ ಓಕೆ ಬೆಟ್ರಾಗಿರುತ್ತೆ. ಬಟ್ PUC ಇಂದನೇ ಆಲ್ಮೋಸ್ಟು ಕಂಪ್ಯೂಟರ್ ನಾಲೆಡ್ಜ್ ಜಾಸ್ತಿ ಸಿಗೋ ಅಂಥದ್ದು. ಸೊ ಇವಾಗ ಏನಾಗುತ್ತೆ, 5th, 6th, 7th ಇಂದನೇ ಲೈಕ್ ಕಂಪ್ಯೂಟರ್ ನಾಲೆಡ್ಜ್, ಬೇಸಿಕ್ ನಾಲೆಡ್ಜ್ನ ಕಲಿಸ್ಬಿಟ್ಟಿರ್ತಾರೆ. ಸೊ PUCಲಿ ಏನಾಗುತ್ತೆ, PCMC ತಗೊಂಡಾಗ ಕಂಪ್ಯೂಟರ್ ನಾಲೆಡ್ಜ್ ಜಾಸ್ತಿ ಇರುತ್ತೆ. PCMB ತಗೊಂಡಾಗಲೂ ಕಂಪ್ಯೂಟರ್ ಬಗ್ಗೆ ಅದು ಅಷ್ಟು ನಾಲೆಡ್ಜ್ ಇರುತ್ತೆ. ಮತ್ತು ಜನರು ಜೊತೆ ಬೆರೆಯೋದು ಯಾವ ಥರ ಇರುತ್ತೆ ನಾಲೆಡ್ಜ್, ಈ ಥರ ಎಲ್ಲ ಹೋಗುತ್ತೆ. ಡಿಗ್ರಿ ಆದಾಗ ಏನಾಗುತ್ತೆ, ನೀವು ಒಂದು ನೆಕ್ಸ್ಟ್ ಲೆವೆಲ್ಗೆ ಬಿಸ್ನೆಸ್ ಪ್ಲ್ಯಾನಿಂಗ್ ಮಾಡ್ಬೋದು. ಸೊ ಇವಾಗ ನಾನೇನು ಹೇಳಕ್ಕೆ ಬರ್ತೀನಿ, ಡಿಗ್ರಿ ಆಗಿರಬೇಕು, ಡಬಲ್ ಡಿಗ್ರಿ ಆಗಿರಬೇಕು, ಆವಾಗಲೇ ಬಿಸ್ನೆಸ್ ಮಾಡೋಕ್ಕಾಗೋದು ಅನ್ನೋ ಮೈಂಡ್ಸೆಟ್ನ ತೆಗೆದಾಕ್ಬಿಡಿ. ಸೊ ನಿಮ್ಗೇನಿದೆ ತಲೆಯಲ್ಲಿ ಐಡಿಯಾ, ಫಾರ್ ಎಕ್ಸಾಂಪಲ್ ಇವಾಗ ನಾನು 5th ಸ್ಟ್ಯಾಂಡರ್ಡ್ ಅಷ್ಟೇ ಕಂಪ್ಲೀಟ್ ಆಗಿರೋದು, ಅದು 5th ಸ್ಟ್ಯಾಂಡರ್ಡ್ ಬಿಲೋ, ನಾನು ಎಜುಕೇಷನ್ನೇ ಮಾಡಿಲ್ಲ ಅಂತ ಅನ್ನೋರಿಗೆ ಸಿಂಪಲಾಗಿ ಒಂದೇನು ಹೇಳ್ತೀನಿ ಅಂದರೆ, ಯಾವುದಾದ್ರೂ ನೀವು ಬೇಕ್ರಿ ಕೆಲಸದಲ್ಲಿ ಇಂಟ್ರೆಸ್ಟ್ ಇದ್ದೀರಾ, ಹೋಟೆಲ್ ಕೆಲಸದಲ್ಲಿ ಇಂಟ್ರೆಸ್ಟ್ ಇದ್ದೀರಾ, ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇದ್ದೀರಾ, ಸೊ ಇದನ್ನೆಲ್ಲ ಗೇನ್ ಮಾಡ್ಕೊಂಡು, ಇದನ್ನೆಲ್ಲ ಒಂದು ಕಡೆ ಪ್ರೋಸೆಸ್ ಮಾಡ್ಕೊಂಡು ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದ್ದೀರೋ, ಸೊ ಅದಕ್ಕೆ ಹೋಗಿ ಬೇರೆ ಕಡೆ ಒಂದು ಸ್ವಲ್ಪ ಕೆಲಸಕ್ಕೆ ಸೇರ್ಕೊಂಡು 1 or 2 years ಮಾಡಿ ಕೆಲಸ ಮಾಡಿ, ಅದರಲ್ಲಿ ಒಂದು ಸ್ವಲ್ಪ ಐಡಿಯಾಸ್ಗಳನ್ನ ತಿಳ್ಕೊಂಡು, ನಾಲೆಡ್ಜ್ನ ತಿಳ್ಕೊಂಡು, ಮತ್ತು ಯಾವ ರೀತಿ ಮಾಡಿದ್ರೆ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ, ಲಾಸ್ನ ಹೆಂಗೆ ಕವರ್ ಮಾಡಬೇಕು, ಪ್ರಾಫಿಟ್ನ ಹೆಂಗೆ ಜಾಸ್ತಿ ಇನ್ಕ್ರೀಸ್ ಮಾಡ್ಕೋಬೇಕು, ಯಾವುದಕ್ಕೆ ಪ್ರೈಸಿಂಗ್ ಹೆಂಗೆ ಮಾಡಬೇಕು, ಈ ರೀತಿ ಎಲ್ಲ ಕಲ್ತ್ಕೊಂಡು ಒಂದು 2 to 3 years ಹಾರ್ಡ್ ವರ್ಕ್ ಮಾಡಿ, ಅದಾದಮೇಲೆ ನೆಕ್ಸ್ಟು ನೀವು ಓನ್ ಬಿಸ್ನೆಸ್ ಪ್ಲ್ಯಾನಿಂಗಿಗೆ ಕಾಲಿಡ್ಬೋದು. ಮತ್ತು ಇವಾಗ 10th ಕಂಪ್ಲೀಟ್ ಆಗಿದೆ ಅನ್ನೋರ್ಗೂ ಸೇಮ್ ಇರುತ್ತೆ. PUC ಕಂಪ್ಲೀಟ್ ಆಗಿದೆ ಅಂದಾಗ ಅವ್ರಿಗೆ ಒಂದು ಸ್ವಲ್ಪ ನಾಲೆಡ್ಜ್ ಜಾಸ್ತಿ ಇರುತ್ತೆ. ಓಕೆ, ನೀವೇನಾದ್ರೂ ಇಂಟರ್ನೆಟ್ಟು ಈ ಥರ ಎಲ್ಲ ಒಂದು ಸ್ವಲ್ಪ ಸೋಷಿಯಲ್ ಮೀಡಿಯಾ ಅನ್ನೋದಕ್ಕಿಂತ ಕಂಪ್ಯೂಟರ್ ನಾಲೆಡ್ಜ್ ಜಾಸ್ತಿ ಇದೆ, ಈ ಥರ ಜಾಸ್ತಿ ಇದೆ ಅಂದಾಗ ನೀವು ಕೂತ್ಕೊಂಡು ರಿಸರ್ಚ್ ಮಾಡ್ಬೋದು. ರಿಸರ್ಚ್ ಮಾಡಿ ಅದಾದಮೇಲೆ ಎಕ್ಸ್ಪೀರಿಯೆನ್ಸ್ ತಗೊಳ್ಳಿ, ದಯವಿಟ್ಟು ಹಂಗೆ ಕಾಲಿಡಬೇಡಿ. ಸೊ ಯಾವುದೇ ಲೆವೆಲ್ ಎಜುಕೇಷನ್ ಮುಗಿದಿದ್ರೂ ಎಕ್ಸ್ಪೀರಿಯೆನ್ಸು ಬೆಟರು. ಸೊ ಇವಾಗ 10th ಬಿಲೋ 10th ಆಗಿರೋರಿಗೆ ಏನು ಹೇಳ್ತೀನಿ ಅಂದರೆ, ನೀವು ಒಂದು 3 to 4 years ಮಾಡಿ. ಅಂದರೆ ಇವಾಗ 10th ಕಂಪ್ಲೀಟ್ ಆಗಿದೆ ಅನ್ನೋರಿಗೆ ಒಂದು ಸ್ವಲ್ಪ ಒಂದು 2 to 3 years ಮಾಡಿ. ಇವಾಗ PUC ಮಾಡಿ ಆಗಿದೆ ಅಂದಾಗ ಏನಾಗುತ್ತೆ, ಸೊ 1 or 2 years ಎಕ್ಸ್ಪೀರಿಯೆನ್ಸ್ ತಗೊಂಡು ಮಾಡಿ. ಯಾಕೆ ಅಂದರೆ ಗೈಸ್, ಒಂದೇನು ಹೇಳ್ತೀನಿ ಅಂದರೆ, ಚಿಕ್ಕ ವಯಸ್ಸಲ್ಲಿ ಕೆಲಸ ಸಿಗಲ್ಲ, ಓಕೆ ಫೈನ್ ಒಪ್ಕೋತೀನಿ ನಾನು. ಆಮೇಲೆ ಇನ್ನೂ ಒಂದು ಹೇಳ್ತಾ ಇದ್ದೀನಿ, ನೀವು 8th ಸ್ಟ್ಯಾಂಡರ್ಡ್ ಮಾಡ್ತಾಯಿದ್ರೆ 8th ಸ್ಟ್ಯಾಂಡರ್ಡ್ ಇನ್ಕಂಪ್ಲೀಟ್ ಮಾಡಿಬಿಟ್ಟು ನೆಕ್ಸ್ಟ್ ಜಾಬಿಗೆ ಸೇರ್ಕೊಳ್ಳಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇಲ್ಲ. ದಯವಿಟ್ಟು ಅಂಥ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಚೈಲ್ಡ್ ಲೇಬರ್ಗೆ
ಎನ್ಕರೇಜ್ ಮಾಡಲ್ಲ. ನಮ್ಮ ಇಂಡಿಯಾದಲ್ಲಿ ಚೈಲ್ಡ್ ಲೇಬರ್ಗೆ ಎನ್ಕರೇಜ್ ಮಾಡಿ, ಇಂಡಿಯಾದಲ್ಲೆಲ್ಲ ಎಲ್ಲೂ ಹೋದ್ರೂ ನಿಮಗೆ ಚೈಲ್ಡ್ ಲೇಬರ್ಗೆ ಎನ್ಕರೇಜ್ ಮಾಡಲ್ಲ. ಸೊ ಇದನ್ನು ನಾನು ಅವ್ರಿಗೆ ಮಾಡ್ತಾಯಿಲ್ಲ. ಏನು ಅಂದರೆ ನಾನು ಏನೋ ಬೇರೆ ಕೆಲಸ ಮಾಡ್ತಾಯಿದ್ದೀನಿ, ನನಗೊಂದು 20 ವರ್ಷ ಆಗಿದೆ, ಬಟ್ ನನಗೆ ಎಜುಕೇಷನ್ ಇಲ್ಲ, ನಾನು ಏನಾದರೂ ಒಂದು ಮಾಡಬೇಕು ಸಾಧನೆ ಅಂತ ಇರೋರಿಗೆ ನಾನು ಈ ಥರ ಪ್ಲ್ಯಾನ್ ಹೇಳ್ತಾರ ಅಂಥದ್ದು. ಆಮೇಲೆ ಇನ್ನೂ ಒಂದೇನಾಗುತ್ತೆ, ನೀವು PUC ಮುಗಿಸ್ಕೊಂಡು ಕೆಲಸ ಸೇರ್ಕೊಂಡು ಕೆಲಸ ಮಾಡ್ಕೊಂಡು ಓದ್ಬೋದು, ಕೆಲಸ ಮಾಡ್ಕೊಂಡು ಆವಾಗಲೇ ಎಕ್ಸ್ಪೀರಿಯೆನ್ಸ್ ಆಯ್ತಾ ಇರುತ್ತೆ, ನೀವು ಬೇಗ ಗ್ರೋನ್ ಅಪ್ ಆಗ್ಬೋದು. ಆಮೇಲೆ ಡಿಗ್ರಿ ಆಗಿರೋರಿಗೆ ಏನು ಹೇಳ್ತೀನಿ, ಒಂದು ವರ್ಷ ಮಿನಿಮಮ್ 1 ವರ್ಷ ಅಟ್ಲೀಸ್ಟು ಎಲ್ಲರೂ ಎಕ್ಸ್ಪೀರಿಯೆನ್ಸ್ ತಗೊಳ್ಳಿ. ಸೊ ಡಿಗ್ರಿ ಮಾಡಿರೋರು ನಾನು ಇನ್ನೂ ಏನು ಸಲಹೆ ಕೊಡ್ತೀನಿ ಅಂದರೆ, ಏನಕ್ಕೆ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಬೇಡ ಅಂತೀನಿ ಅಂದರೆ, ಅವ್ರ ಜನರ ಜೊತೆ ಬೆರ್ತಿರ್ತಾರೆ, ಅವ್ರದ್ದು ನಾಲೆಡ್ಜ್ ಇಂಪ್ರೂವ್ ಆಗಿರುತ್ತೆ, ಆಮೇಲೆ ಏಜು ಕೂಡ ಮೆಚ್ಯೂರ್ ಆಗಿರುತ್ತೆ. ಸೊ ಅವರು ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ಗೆ ಯೋಚನೆ ಮಾಡ್ತಾರೆ. ಯಾವುದೋ ಸುಮ್ಮನೆ ಸಿಲ್ಲಿ ಅಥವಾ ಏನೋ ಒಂದು ಹುಮ್ಮಸ್ಸಿಂದ ಯಾವುದಕ್ಕೂ ಇನ್ವೆಸ್ಟ್ ಮಾಡೋದಾಗಲಿ ಈ ಥರ ಮಾಡಲ್ಲ. ಅವ್ರ ಥಿಂಕಿಂಗ್ ಪ್ರೋಸೆಸ್ಸೆಲ್ಲ ಒಂದು ಸ್ವಲ್ಪ ಚೇಂಜ್ ಇರುತ್ತೆ. ಅವ್ರಿಗೆ ಏಜಲ್ಲೂ ಕೂಡ ಮೆಚುರಿಟಿ ಆಗಿರುತ್ತೆ. ಸೊ ಇದೆಲ್ಲ ಆಗಿರೋದ್ರಿಂದ ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ಗೆ ಅವರು ಪ್ಲ್ಯಾನಿಂಗ್ ಮಾಡ್ಬೋದು ಅನ್ನೋದು ಒಂದು ಇದು. ಆಮೇಲೆ ಇನ್ನೂ ಒಂದೇನು ಅಂದರೆ, ಡಿಗ್ರಿ ಕಂಪ್ಲೀಟ್ ಆಗಿರೋರಿಗೆ ಆಲ್ಮೋಸ್ಟ್ ಅಲ್ಲಿ ಕಂಪ್ಯೂಟರ್ ನಾಲೆಡ್ಜು, ಈ AI ಯಾವ ಥರ ಪ್ರಾಂಪ್ಟ್ ಹಾಕಬೇಕು, ಏನೆಲ್ಲ ರಿಸರ್ಚ್ ಮಾಡ್ಬೋದು, ಎಲ್ಲಿ ಹೋದರೆ ಏನು ಸಿಗುತ್ತೆ, ಯಾವ ಥರ ರಿಸರ್ಚ್ ಮಾಡಬೇಕು, ರಿಸರ್ಚ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಒಂದು ಪ್ರೋಸೆಸ್ ಗೊತ್ತಿರುತ್ತೆ ಅವ್ರಿಗೆ. ಸೊ ಅವ್ರಿಗೆ ರಿಸರ್ಚ್ ಜಾಸ್ತಿ ಪೀರಿಯಡ್ ತಗೊಳ್ಳೋದ್ರಿಂದ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಒಂದು ಸ್ವಲ್ಪ ಕಡಿಮೆ ಪೀರಿಯಡ್ ಇದ್ರೂ ಓಕೆ. ಈ 10th ಕಂಪ್ಲೀಟ್ ಆಗದೆ ಇರೋದೆಲ್ಲ ಗೊತ್ತು, ರಿಸರ್ಚ್ ಮಾಡೋಕೆ ಅವ್ರಿಗೆ ಅಷ್ಟು ನಾಲೆಡ್ಜ್, ಪ್ರಾಂಪ್ಟ್ ಹಾಕೋಕ್ಕಾಗಲಿ, ಇದು ಮಾಡೋಕ್ಕಾಗಲಿ, ಅದು ಮಾಡೋಕ್ಕಾಗಲಿ ಒಂದು ಸ್ವಲ್ಪ ನಾಲೆಡ್ಜ್ ಇನ್ನೂ ಎಕ್ಸ್ಟ್ರಾ ಬೇಕಾಗುತ್ತೆ. ಅವರು ಅಂದರೆ ರಿಸರ್ಚ್ ಮಾಡೋದಕ್ಕೆ ಒಂದು ಸ್ವಲ್ಪ ಲೆಸ್ ಪೀರಿಯಡ್ ಅಷ್ಟೇ ಅವರು ಇನ್ವೆಸ್ಟ್ ಮಾಡೋದು, ಅದಕ್ಕೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಒಂದು ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ ಟೈಮ್ನ. ಸೊ ಅದು ಬಿಟ್ಟರೆ ಬೇರೆ ಏನೇನೂ ಇಲ್ಲ. ಅದು ಅಂದರೆ ಗೈಸ್, ಇವಾಗ ಏನು ಅಂದರೆ, ಇವಾಗ ಒಂದು ಬೇಕ್ರಿ ನಾನು ಇಡ್ತಾಯಿದ್ದೀನಿ ಅಂದ್ರೂ ನಾವು ವೇ ಆಫ್ ಟಾಕಿಂಗ್ ಫಸ್ಟು ಮ್ಯಾಟ್ರ್ ಆಗೋ ಅಂಥದ್ದು. ಸೊ ಕಸ್ಟಮರ್ಸ್ ಬಂದಾಗ ನೀವು ಖುಷಿಯಾಗಿ ಮಾತಾಡಿಸಿ, ಈ ರೀತಿ ಇದನ್ನು ನೋಡಿ ಅಂತ ಖುಷಿ ಮಕ್ಕಳಲ್ಲಿ ಮಾತಾಡಿಸಿದಾಗ ಅವ್ರದ್ದು, ಆಮೇಲೆ ಅವ್ರು ಯಾವ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾರೆ ಅದರಲ್ಲೇ ರೆಸ್ಪಾನ್ಸ್ ಮಾಡೋಕ್ಕೆ ಟ್ರೈ ಮಾಡಬೇಕು. ನೀವು ಡಿಮೋಟಿವೇಟ್ ಆಗಬಾರ್ದು, ರ್ಯಾಶ್ ಆಗಬಾರ್ದು, ಒಂದು ಫ್ಲೋಲ್ಲಿ ಹೋಗ್ಬೇಕು ಅದೆಲ್ಲ. ಸೊ ಹಂಗಾಗಿ ಅಂದರೆ ಇವಾಗ ಡಿಗ್ರಿವರೆಗೂ ಮುಗಿಸಿದ್ರೆ ನಾನಾ ಥರ ಜನರು ನೋಡಿರ್ತಾರೆ ಅವರು, ಒಂದು ಸ್ವಲ್ಪ ವೆರೈಟೀಸ್ ಆಫ್ ಪೀಪಲ್ಸ್ನ. ಸೊ ಅದಕ್ಕೋಸ್ಕರ ಅವ್ರಿಗೂ ಇದು ಬಿಟ್ಟರೆ ಗೈಸ್, ಅದಾದಮೇಲೆ ಎಜುಕೇಷನ್ ಬಿಟ್ಟರೆ ನೀವು ಎಷ್ಟಾದರೂ ಅಮೌಂಟ್ ಇರಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. 10,000 ಝೀರೋ ಇನ್ವೆಸ್ಟ್ಮೆಂಟು ಎಲ್ಲದರಲ್ಲೂ ಬೇಕಾದ್ರೂ ನೀವು ಸ್ಟಾರ್ಟ್ ಮಾಡ್ಬೋದು. ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಕಷ್ಟ ಈ ಟೈಮಲ್ಲಿ. ಸೊ 1 ಲ್ಯಾಕ್ ಮಿನಿಮಮ್ 1 ಲ್ಯಾಕ್ ಅಂತಲೇ ಹೇಳ್ತೀನಿ ನಾನು. ಮಿನಿಮಮ್ 1 ಲ್ಯಾಕ್ ಇದ್ದರೆ ಆರಾಮಾಗಿ ಸ್ಟಾರ್ಟ್ ಮಾಡ್ಬೋದು. 1 ಲ್ಯಾಕ್ ಇಲ್ಲ ಅಂದರೆ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾಯಿಲ್ಲ. ಗೈಸ್ ಇವಾಗ ಒಂದು ಸಿಂಪಲಾಗಿ ಒಂದು ಹೇಳ್ತೀನಿ, ನಿಮ್ಮ ಹತ್ರ ಇವಾಗ 1,000 ರೂಪಾಯಿ ಐತೆ ಅಂತ ಇಟ್ಕೊಳ್ಳಿ. ಹೋಲ್ಸೇಲ್ ಶಾಪ್ಗೆ ಹೋಗ್ಬಿಟ್ಟು ಒಂದು 110-120 ಪೆನ್ ಬರುತ್ತೆ, 120 ಪೆನ್ ತಗೊಬಂದ್ರೂ 10 ರೂಪಾಯಿಗೆ ಒಂದೊಂದು ಪೆನ್ ಮಾರಿದ್ರೂ ಆರಾಮಾಗಿ ಪ್ರಾಫಿಟ್ಟು 1,200 ರೂಪಾಯಿ ಮಾಡ್ತೀರಾ. 1,000 ರೂಪಾಯಿಂದ 1,200 ಮಾಡಿದ್ರಿ. ಅದಾದಮೇಲೆ ನೆಕ್ಸ್ಟು ಅದೇ 1,200ರಲ್ಲಿ 100 ರೂಪಾಯಿ ಖರ್ಚು ಮಾಡ್ಬಿಟ್ಟು 1,100 ರೂಪಾಯಿನ ಬೇರೆ ಎಂತಕ್ಕಾರ ಇನ್ವೆಸ್ಟ್ ಮಾಡಿ, ಪೆನ್ಸಿಲ್ ತಗೊಂಡು ಸೇಲ್ ಮಾಡೋದು, ಎರೇಸರ್ ತಗೊಂಡು, ಈ ರೀತಿ ನಾನಾ ಥರ ಬಿಸ್ನೆಸ್ ಇದೆ. ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಒಂದು ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಚೆನ್ನಾಗಿ ಮಾಡಬೇಕು ಅಂದಾಗ 1 ಲ್ಯಾಕ್ ಮಿನಿಮಮ್ 1 ಲ್ಯಾಕ್ ಇರಬೇಕು. ಸ್ಟ್ಯಾಂಡರ್ಡ್ ಅಂದರೆ ತುಂಬ ಹೈ-ಫೈ ಸ್ಟ್ಯಾಂಡರ್ಡ್ ಅಲ್ಲ, ಒಂದು ರೇಂಜಿಗೆ ಮಾಡಬೇಕು ಅಂದಾಗ. ಬಟ್ ಇನ್ನೊಂದು ಬೇಕ್ರಿ ಎಲ್ಲ ಮಾಡಬೇಕು ಅಂದರೆ 1 ಲಕ್ಷ ಸಾಲಲ್ಲ. ಸೊ ಬೇಕ್ರಿ ಎಕ್ಸಾಂಪಲ್ ತಗೊಂಡಿದ್ದೀನಿ. 1 ಲಕ್ಷದಲ್ಲಿ ಮಾಡ್ಬೋದು ಅಂದರೆ ರಿಸರ್ಚ್ ಮಾಡೋಕ್ಕೆಲ್ಲ ಹೋಗ್ಬೇಡಿ. ಸೊ ಬೇಕ್ರಿದು ಯಾವುದೇ ಕಾರಣಕ್ಕೂ 1 ಲಕ್ಷ ಸ್ಟಾರ್ಟ್ ಆಗೋಲ್ಲ. ಸೊ ಅದಾದಮೇಲೆ ಅದ್ರ ಬಗ್ಗೆ ಒಂದು ಮಾಡಿದ್ದೀನಿ, ನಾನು ವೀಡಿಯೋನೇ ಮಾಡಿದ್ದೀನಿ. ಮಿನಿಮಮ್ ಬಜೆಟ್ 5 ಲ್ಯಾಕ್ಸ್ ಇದ್ದರೆ ಮಾಡ್ಬೋದಾ, ಬಿಸ್ನೆಸ್ ಮಾಡ್ಬೋದಾ ಮಾಡೋಕ್ಕಂತ ಪ್ರೀವಿಯಸ್ ವೀಡಿಯೋಗಳಿರುತ್ತೆ, ನನ್ನ ಚಾನಲ್ ಇರುತ್ತೆ, ಹೋಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಎಜುಕೇಷನ್ ಮ್ಯಾಟ್ರ್ ಆಗಲ್ಲ, ಯಾರು ಬೇಕಾದರೂ ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ಈ ಕ್ಯಾಟಗರಿ ಏನೂ ಮ್ಯಾಟ್ರ್ ಆಗೋಲ್ಲ. ಆಮೇಲೆ ಜೆಂಡರಲ್ಲಿ ತಗೊಂಡ್ರು ಮೇಲಾ ಫಿಮೇಲಾ ಅದು ಕೂಡ ಮ್ಯಾಟ್ರ್ ಆಗೋಲ್ಲ. ಯಾರು ಬೇಕಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಯಾವ ಥರ ಬಿಸ್ನೆಸ್ ಬೇಕಾದರೂ ಸ್ಟಾರ್ಟ್ ಮಾಡ್ಬೋದು. ಅವ್ರಿಗೆ ಯಾವುದ್ರಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೋ ಅದರಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಮಾಡೋದ್ರಿಂದ ವರ್ಕೌಟ್ ಆಗುತ್ತೆ. ಆಮೇಲೆ ಇನ್ನೂ ಒಂದು ಏನು ಹೇಳ್ತೀನಿ, ಬಿಸ್ನೆಸ್ ಮಾಡಬೇಕಾದಾಗ ಬೇರೆಯವ್ರ ಮಾತು, ನಿಮ್ಮ ಸರೌಂಡಿಂಗ್ ಫ್ರೆಂಡ್ಸ್ ಸರ್ಕಲು, ಫ್ಯಾಮಿಲಿನೂ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಫ್ಯಾಮಿಲಿನೂ ಯಾವುದೋ ಒಂದನ್ನ ನಿಮಗೆ ಹೇಳ್ತಾರೆ ಅಂದರೆ ಅದ್ರಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಒಂದು ಹೆಜ್ಜೆ ಮುಂದೆ ಇಡಿ. ನಿಮ್ಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದರೆ ನಿಮ್ಮದೇ ಆದ ಓನ್ ಪ್ರೋಸೆಸ್ ಇದ್ದರೆ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ, ಅದನ್ನ ಡೆವಲಪ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಗೈಸ್ ಈ ವಿಡಿಯೋದಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಲವ್ ಯು, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬೈ ಗೈಸ್, ಸೈನಿಂಗ್ ಆಫ್.